ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಟೊಮೆಟೊ ಬೇಳೆಬಾತು. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ನೀವು ಈ ರೀತಿ ರೆಸಿಪಿನ ಯಾವತ್ತೂ ಮಾಡಿರಲಿಕ್ಕಿಲ್ಲ. ಒಂದ್ಸರಿ ಅದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀವು ನಿಮಗೆ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕೊಳ್ಳಿ. ನಾನಲ್ಲಿ ಇಬ್ಬರಿಗೆ ಆಗುವಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೀನಿ. ಅಂದರೆ ನಾನಲ್ಲಿ 1 ಕಪ್ಪಷ್ಟು ಅಕ್ಕಿಯನ್ನು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಬಿಟ್ಟು ಆ ನಂತರ ನೀವು ಕುಕ್ಕರಲ್ಲಿ ಹಾಕೊಳ್ಬೋದು. ನಾನಿವಾಗ ಕುಕ್ಕರಲ್ಲಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡಂಥ ಅಕ್ಕಿ ಮತ್ತು ಬೇಳೆಯನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ 1 ಕಪ್ಪಷ್ಟು ಅಕ್ಕಿ ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕೊಂಡಿದ್ದೀನಿ. ಇದಕ್ಕೆ ನಾನು 3 ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕೊಂಡಿರೋ ಅದೇ ಕಪ್ಪಲ್ಲಿ ಒಂದು ಸ್ವಲ್ಪ ನೀರನ್ನು ಅದೇ ಪ್ರಮಾಣದಲ್ಲಿ ಹಾಕೊಳ್ಬೇಕಾಗತ್ತೆ. 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರು, ಹಾಗೆ ತೊಗರಿಬೇಳೆಗೆ ಸೇರಿ ನಾನು ಒಟ್ಟು 3 ಕಪ್ಪಷ್ಟು ನೀರನ್ನು ಹಾಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು 3 ರಿಂದ 4 ವಿಸಿಲ್ ಬರೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವೀಗ ನೋಡ್ಬೋದು, ಒಂದು 3-4 ವಿಸಲ್ ಬರ್ತಾ ಇದ್ದಾಗೆ ಈ ರೀತಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸಪ್ರೇಟಾಗಿ ಎತ್ತಿಡ್ಕೊಳ್ತೀನಿ. ನೆಕ್ಸ್ಟ್ ನೀವೀಗ ಒಂದು ಬಾಣಲೆಯಲ್ಲಿ ಅಥವಾ ಒಂದು ಕಡಾಯಿಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳಿ. ಅದಕ್ಕೆ ನೀವು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳಿ, 1 ಟೀ ಸ್ಪೂನಷ್ಟು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳಿ. ಹಾಗೆ 1-2 ಹಸಿಮೆಣಸಿನಕಾಯಿನ ಈ ರೀತಿ ಸಣ್ಣದಾಗಿ ತುಂಡು ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ. ಹಾಗೆ 1-2 ಮೀಡಿಯಮ್ ಸೈಜಷ್ಟು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕೊಳ್ಳಿ. 1-2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಹಾಗಾಗಿ 1-2-3 ನಿಮಿಷ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನೀವೀಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕೊಳ್ಬೇಕು. ನಾನಿಲ್ಲಿ 1 ಇಂಚಷ್ಟು ಶುಂಠಿಯನ್ನು ಚೆನ್ನಾಗಿ ತುಂಡು ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೀವು ಶುಂಠಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ತುಂಡು ಮಾಡ್ಕೊಂಬಿಟ್ಟು ಹಾಕೊಳ್ಬೋದು. ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಟೊಮೆಟೊ ಹಾಕೊಳ್ಳೋದ್ರಿಂದ ಅದರಲ್ಲಿ ಸ್ವಲ್ಪ ಹುಳಿ ಇರುತ್ತೆ. ಹಾಗಾಗಿ ಬೆಳ್ಳುಳ್ಳಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಶುಂಠಿನ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೊಳ್ಬೇಕಾಗತ್ತೆ. ಹಾಗೆ ನಾನಿವಾಗ 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಫುಲ್ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಈಗ 1 ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ನೀವೀಗ ಇದಕ್ಕೆ ಟೊಮೆಟೊವನ್ನು ಹಾಕೊಳ್ಬೇಕು. ನಾನಿಲ್ಲಿ 4 ಟೊಮೆಟೊವನ್ನು ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಹೆಚ್ಕೊಂಡಿದ್ದೀನಿ ಅಂತ. ಈ ರೀತಿ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಳ್ಳಿ. 4 ಟೊಮೆಟೊ ಹಣ್ಣನ್ನು ಇದನ್ನು ಕೂಡ ನೀವು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿ ಕೈ ಆಡ್ಕೊಳ್ತಾ ನೀವು ಸ್ಟವ್ನ ಉರಿಯನ್ನು ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡ್ರೆ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯುತ್ತೆ. ತುಂಬ ಜೋರಾಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವೀಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನಾನಿಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ, ಅಥವಾ 1 ಲೋಟದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ.
ಈ ರೀತಿ ನೀರನ್ನು ಹಾಕೊಂಡ ನಂತರ ನೀವೀಗ ಒಂದು ಸ್ವಲ್ಪ ಹೊತ್ತು ಅದನ್ನು ಕುದಿಲಿಕ್ಕೆ ಬಿಡಿ. ಒಂದು 4-5 ನಿಮಿಷ ಅದೇ ರೀತಿ ಬಿಟ್ಟರೆ ಆರಾಮಾಗಿ ಕುದೀತೆ. ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಯಾವುದಿಲ್ಲ. ಈಗ ನೀವು ಇದಕ್ಕೆ ಉಪ್ಪನ್ನು ಹಾಕೊಳ್ಬೋದು. ಸೊ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಸೊ ನಿಮಗೆ ಒಗ್ಗರಣೆಗೆ ಎಷ್ಟು ಉಪ್ಪು ಸಾಕಾಗುತ್ತೆ ಅಂತ ಅನಿಸುತ್ತೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನೀವು ಇಂಪಾರ್ಟೆಂಟಾಗಿ ಇದಕ್ಕೆ ಬೆಲ್ಲವನ್ನು ಹಾಕೊಳ್ಬೇಕು. ನೀವು ಇಲ್ಲಿ ಗಮನಿಸ್ಬೋದು, ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ನಾನು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ನಿಮಗೆ ಇದು ಒಂದು 3 ಟೀ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಅಂತ ಅನಿಸ್ಬೋದು. ಸೊ ಅಷ್ಟು ಬೆಲ್ಲವನ್ನು ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಇದೇನಿಲ್ಲ, ಆ್ಯಕ್ಚುಲಿ ಇದು ಮೇನ್ ಹೈಲೈಟ್. ಯಾಕೆ ಅಂದರೆ ನೀವು ಈ ದೇವಸ್ಥಾನಗಳಲ್ಲಿ ಮತ್ತು ಯಾವುದಾದ್ರೂ ನೀವು ಪುಣ್ಯಕ್ಷೇತ್ರಗಳಲ್ಲಿ ನೀವು ಹೋದಾಗ ಅಲ್ಲಿ ನಿಮಗೆ ಪ್ರಸಾದ ಕೊಡ್ತಾರಲ್ವ. ಸೊ ನೀವೆಲ್ಲ ಗಮನಿಸ್ಬೋದು, ಇದೇ ರೀತಿ ಒಂದು ಸ್ವಲ್ಪ ಅಲ್ಲಿ ಮಾಡುವಂಥ ಪದಾರ್ಥಗಳಾಗಿರ್ಬೋದು ಅದೆಲ್ಲ ಸ್ವಲ್ಪ ಸ್ವೀಟ್ ಆ್ಯಂಡ್ ಸೋರ್ ಆಗಿರುತ್ತೆ. ಒಂದು ಸ್ವಲ್ಪ ಸಿಹಿಯಾಗಿ ಮತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಕೂಡ. ಸೊ ಇದೇ ವಿಶೇಷತೆ. ಸೊ ನೀವು ಬೆಲ್ಲ ಹಾಕೊಂಡ್ರೆ ಅದು ಚೆನ್ನಾಗಿ ಖಾರ ಉಪ್ಪನ್ನು ಎಲ್ಲದನ್ನೂ ಅದು ಒಂದು ಸ್ವಲ್ಪ ಸರಿ ದೂಗಿಸುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅದನ್ನು ಯೂಸ್ ಮಾಡುವಂಥದ್ದು. ಸೊ ಹಾಗಾಗಿ ಬೆಲ್ಲವನ್ನು ಹಾಕ್ಕೊಳ್ಳಿ. ಸೊ ಹುಳಿ ಏನೇ ಇದ್ದರೂ ಅದು ಚೆನ್ನಾಗಿ ಅಡ್ಜಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಮಾತ್ರ. ಸೊ ಈ ರೀತಿ ಬೆಲ್ಲವನ್ನು ಕರಗೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಸೊ ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದೆ. ಸೊ ಈಗ ನಾವು ಇದಕ್ಕೆ ಅನ್ನವನ್ನು ಹಾಕೊಳ್ಬೋದು. ನೀವೀಗ ಗಮನಿಸ್ಬೋದು, ನಾವೇನು ಬೇಯಿಸ್ಕೊಂಡಂಥ ಅನ್ನ ಮತ್ತು ಬೇಳೆಯನ್ನು ಇದಕ್ಕೆ ನಾನಿವಾಗ ಹಾಕೊಳ್ತಾ ಇದ್ದೀನಿ. ನಾನು ಒಟ್ಟು ಇಬ್ಬರಿಗೆ ಆಗುವಷ್ಟು ಅನ್ನ ಮತ್ತು ಬೇಳೆಯನ್ನು ಬೇಯಿಸ್ಕೊಂಡಿದ್ದೆ. ಸೊ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಈ ರೀತಿ ಬೇಯಿಸ್ಕೊಂಬಿಟ್ಟು ಇದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ಸೇಮ್ ನಾವು ಬಿಸಿಬೇಳೆಭಾತನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಪ್ರೊಸೀಜರು. ಇಲ್ಲಿ ಏನು ಅಂದರೆ ನಾವು ಟೊಮೆಟೊವನ್ನು ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ, ಮತ್ತು ಮಸಾಲೆ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಟ್ಟು ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಮತ್ತೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವೀಗ ಗಮನಿಸ್ಬೋದು ಯಾವ ರೀತಿ ಇದು ಗಟ್ಟಿ ಆಗ್ತಾ ಇದೆ ಅಂತ. ಸೊ ನಿಮಗೆ ಸ್ವಲ್ಪ ತಿಳಿಯಾಗಿ ಬೇಕು ಅಂತ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ಹಾಕೊಂಬಿಟ್ಟು ತಿಳಿಯಾಗಿ ಮಾಡ್ಕೊಳ್ಬೋದು. ಸೊ ಈ ರೀತಿ ನೀವು ಕೈ ಆಡಿಸ್ಕೊಳ್ತಾ ಹೋದರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ಮಸಾಲೆ ಎಲ್ಲ ಅನ್ನವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ನೀವು ಇದ್ರ ಮೇಲ್ಗಡೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಬೇಕು. ಸೊ ನಾನು ಒಗ್ಗರಣೆ ಮಾಡೋ ಟೈಮಲ್ಲಿ ಕರಿಬೇವು ಎಲೆಗಳನ್ನು ಯಾಕೆ ಹಾಕ್ಕೊಳ್ಳಿಲ್ಲ ಅಂದರೆ, ನಾವು ಈ ರೀತಿ ನೀನು ಬೇಯಿಸ್ಕೊಳ್ಳುವಾಗ ಕರಿಬೇವಿನ ಸ್ವಾದ ಎಲ್ಲ ಹೋಗ್ಬಿಡುತ್ತೆ ಮೊದಲೇ. ಸೊ ಹಾಗಾಗಿ ಚೆನ್ನಾಗಿ ಬೆಂದ್ಬಿಟ್ಟು ಅದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಸೊ ಕರಿಬೇವಿನ ರುಚಿ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಎಲ್ಲ ಆದಮೇಲೆ ಈ ರೀತಿ ಕರಿಬೇವನ್ನ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ. ಸೊ ಇದಿಷ್ಟೇ ವೀಕ್ಷಕರೇ. ನೀವು ಇದ್ರ ಮೇಲ್ಗಡೆ ಖಾರ ಒಗ್ಗರಣೆನ ಹಾಕೊಳ್ಬೋದು. ಅಂದರೆ ಖಾರ ಮತ್ತು ಶೇಂಗಾವನ್ನು ಹುರಿದ್ಬಿಟ್ಟು ಹಾಕ್ಕೊಳ್ಬೋದು.
ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.